ದ ಹಾರ್ಶ್ ರಿಯಾಲಿಟಿ ಆಫ್ ಇನ್ಫ್ಲೂಯೆನ್ಸರ್ಸ್. ನಿಮಗೆ ಗೊತ್ತಾ, ಒಬ್ಬ ಇನ್ಫ್ಲೂಯೆನ್ಸರು ಆ ಸ್ಟೇಟಿಗೆ ರೀಚ್ ಆಗಬೇಕು ಅಂದರೆ ಅವನು ಎಷ್ಟು ಕಷ್ಟಪಟ್ಟಿರ್ತಾನೆ. ಲೈಕ್ ಅವನ ಟ್ಯಾಲೆಂಟಿಂದ, ಅವನ ಓನ್ ಸ್ಕಿಲ್ಲಿಂದ, ಇಟ್ ಮೈಟ್ ಬಿ ಸ್ಟ್ರೆಂತ್, ಫಿಸಿಕ್, ಕಮ್ಯುನಿಕೇಷನ್ ಆರ್ ಎಂಟರ್ಟೈನಿಂಗ್ ಸ್ಕಿಲ್ಸ್, ಏನೇ ಇರ್ಬೋದು, ಅವನ ಟ್ಯಾಲೆಂಟು, ಅವನ ಎಫರ್ಟ್ಸಿಂದ ಆ ಸ್ಟೇಟಿಗೆ ರೀಚ್ ಆಗ್ತಾರೆ. ಅದಾದಮೇಲೆ ಆ ಗ್ರೋತ್ ನೋಡ್ಬಿಟ್ಟು ಈ ಡಿಫ್ರೆಂಟ್ ಪ್ರಾಡಕ್ಟ್ ಸರ್ವಿಸಸ್ ಇರುತ್ತಲ್ಲ ಕಂಪನೀಸ್ಗಳು, ಅವ್ರು ರೀಚ್ ಔಟ್ ಮಾಡ್ತಾರೆ. ಲೆಟ್ಸ್ ಕೊಲ್ಯಾಬ್, ನಾನು ನಿಮಗೆ ಇಷ್ಟು ಕಮಿಷನ್ ಕೊಡ್ತೀನಿ, ನೀವು ನಮ್ಮ ಪ್ರಾಡಕ್ಟ್ ಸರ್ವಿಸ್ನ ಪ್ರಮೋಟ್ ಮಾಡಿ. ಸೊ ಅಲ್ಲಿಗೆ ಅದನ್ನು ಅವರು ಪ್ರಮೋಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಲೈಕ್ ಲೆಟ್ಸ್ ಏನೋ ಪ್ರೋಟೀನ್ ಬ್ರ್ಯಾಂಡ್ ಇರ್ಬೋದು ಅಥವಾ ಅಪರೆಲ್ಸ್ ಬ್ರ್ಯಾಂಡ್, ಎನಿಥಿಂಗ್, ಇಟ್ ಮೈಟ್ ಬಿ ಎನಿಥಿಂಗ್, ದೇ ವಿಲ್ ಸ್ಟಾರ್ಟ್ ಪ್ರಮೋಟಿಂಗ್. ಸೊ ಆ ಪ್ರಮೋಟ್ ಮಾಡಬೇಕಾರೆ ನಮಗೆ ಐಡಿಯಾ ಇರಬೇಕು. ಯಾಕಂದರೆ ಫಸ್ಟ್ ಆಫ್ ಆಲು ಅವನ ಓನ್ ಟ್ಯಾಲೆಂಟಿಂದ ಅವ್ರು ಗ್ರೋ ಆದರು. ಅವ್ರ ದೇವರಾಣೆಗಳು ಮುಂಚೆಯಿಂದಲೂ ಆ ಪ್ರಾಡಕ್ಟು, ಆ ಸರ್ವಿಸಸ್ ಯೂಸ್ ಮಾಡಿರೋದಿಲ್ಲ. ಆ ರೀಚ್ ಆದಮೇಲೆ ಅವ್ರು ಏನು ಮಾಡ್ತಾರೆ, ದಿಸ್ ಈಸ್ ಮೈ ಬೆಸ್ಟ್ ಪ್ರೋಟೀನ್, ದಿಸ್ ಈಸ್ ಮೈ ಬೆಸ್ಟ್ ಸಪ್ಲಿಮೆಂಟ್, ನೀವು ಯೂಸ್ ಮಾಡಿ, ನಿಮಗೂ ಬರುತ್ತೆ. ಅದನ್ನು ಇನ್ಫ್ಲೂಯೆನ್ಸಿಂಗ್ ಅಂತಾರೆ. ಈಗ ಯಾರೇ ಪ್ರಮೋಟ್ ಮಾಡ್ತೀರ ನಮಗೆ ಕಾಮನ್ ಸೆನ್ಸ್ ಇರಬೇಕು, ಅವ್ನ ಮಾತು ಕೇಳಬೇಕು ಬಿಡಬೇಕು ಅಂತ ಹೇಳ್ಬಿಟ್ಟು. ನೀವು ಸುಮ್ಮನೆ ಅವ್ರು ಮಾಡ್ತಾರೆ, ಅವ್ರು ಹೇಳ್ತಾರೆ ಇದು ನಾನು ಮಾಡಿದ್ದಕ್ಕೆ ಬಂತು ಅಂತ, ನಿಮಗೆ ಕಾಮನ್ ಸೆನ್ಸ್ ಇದ್ದರೆ ಮಾತ್ರ ನೀವು ಕರೆಕ್ಟಾಗಿ ದಾರಿಯಲ್ಲಿ ಬರ್ತೀರ. ಅವಾಗೇನಾಗುತ್ತೆ, ಎಲ್ಲ ನನ್ನ ನಂಬ್ಕೊಂಡು, ಬಿಕಾಸ್ ಆಫ್ ಮೈ ಅಥೆಂಟಿಸಿಟಿ, ಬಿಕಾಸ್ ಆಫ್ ಮೈ ಗ್ರೋತ್, ದೇ ಸ್ಟಾರ್ಟೆಡ್ ಬಿಲೀವಿಂಗ್. ಆಯಿತಾ, ಅವ್ರೇನು ಮಾಡ್ತಾರೆ, ತೊಗೊಳಕ್ಕೆ ಶುರು ಮಾಡ್ತಾರೆ. ರಿಯಾಲಿಟಿ ಏನು ಗೊತ್ತಾ, ನಾನು ಬೇಸಿಕ್ಸಲ್ಲೇ ಮಾಡಿರ್ತೀನಿ, ನನಗೆ ಯಾವ ಫೆಸಿಲಿಟಿನೂ ಇರೋದಿಲ್ಲ, ಯಾವ ಪ್ರೋಟೀನು, ಯಾವ ಸಪ್ಲಿಮೆಂಟು ನಾನು ತೊಗೊಂಡಿರೋದಿಲ್ಲ, ಹಾಗೆ ಮಾಡಿರ್ತೀನಿ ಗ್ರೋತು. ಇದನ್ನು ನಾನು ಹೇಳಬೇಕು, ಏನು, ವಿತೌಟ್ ಸಪ್ಲಿಮೆಂಟು ನೀವು ಮಾಡ್ಬೋದು, ವಿತೌಟ್ ಎಕ್ಸ್ಟ್ರಾ ರಿಸೋರ್ಸಸ್ಸು ನೀವು ಮಾಡ್ಬೋದು. ಇದನ್ನು ಬಿಟ್ಟು ಅವ್ರು ಯಾರೋ ಪ್ರಾಡಕ್ಟ್ನ, ಸರ್ವಿಸಸ್ನ ಉದ್ಧಾರ ಮಾಡೋಕ್ಕೆ ಹೋಗಿ ನಾವೇನು ಮಾಡ್ತೀವಿ, ದೊಡ್ಡ ಮನುಷ್ಯ ಇನ್ಫ್ಲೂಯೆನ್ಸರ್ ಅಂತ ಒಂದು ಟ್ಯಾಗ್ಲೈನ್ ತೊಗೊಂಡ್ಬಿಟ್ಟು ಎಲ್ಲರಿಗೂ ಹೇಳ್ತೀವಿ. ಪ್ಲಸ್ ಅಟ್ ದ ಸೇಮ್ ಟೈಮ್ ರಿಯಾಲಿಟಿನೂ ಹೇಳ್ರಪ್ಪ, ಸ್ವಲ್ಪ ಏನು ಇಲ್ಲದೇನೂ ಮಾಡ್ಬೋದು. ದೆರ್ ಆರ್ ಅಂಡರ್ ಪ್ರಿವಿಲೇಜ್ಡ್ ಇಂಡಿವಿಜುವಲ್ಸ್ ಹೂ ಆರ್ ಹೈಲಿ ಟ್ಯಾಲೆಂಟೆಡ್, 10x ಬೆಟರ್ ದೆನ್ ಯು. ಆಯಿತಾ, ಅದನ್ನು ಅಕ್ಸೆಪ್ಟ್ ಮಾಡೋಕ್ಕಾಗಿಲ್ಲ ಅಂದರೆ ನಿಮ್ಮ ಪ್ರಾಬ್ಲಮ್. ದೆರ್ ಆರ್ ಪೀಪಲ್ ಹೂ ಆರ್ ಲೈಕ್ ಎಲೈಟ್, ಟಾಪ್ ನಾಚ್ ಪರ್ಫಾರ್ಮೆನ್ಸ್ ಇದ್ದಾರೆ, ಅವ್ರ ಹತ್ರ ಏನೂ ಜಾಸ್ತಿ ರಿಸೋರ್ಸಸ್ ಇಲ್ಲ. ಆ್ಯಂಡ್ ಸ್ಟಿಲ್ ವೈ ದೇ ಆರ್ ಬಿಕಮ್ 3 ಥಿಂಗ್ಸ್ ಇದೆ ಅವ್ರ ಹತ್ರ. ಏನಿರುತ್ತಾ, ವಿಲ್ ಪವರು, ಕನ್ಸಿಸ್ಟೆನ್ಸಿ ಮತ್ತು ಪೇಷನ್ಸು. ಇವು ಮೂರಿಂದ ಅವ್ರು ಹೆಂಗೆ ಬರ್ತಾರೆ ಅಂದರೆ, ಇವು ಮೂರು ಯಾರೂ ಟೀಚ್ ಮಾಡೋದಿಲ್ಲ. ಯಾಕಂದರೆ ಇವು ಮೂರು ನಾನ್ ಸ್ಕೇಲಬಲ್ ಅಲ್ವಾ, ನಾನ್ ಬಿಸ್ನೆಸ್ ಪ್ರಾಫಿಟಬಲ್ ಇಲ್ಲ ಇದರಲ್ಲಿ. ಏನಾಗುತ್ತೆ, ಇದರಿಂದ ಯಾರಿಗೂ ಲಾಭ ಇಲ್ಲ ಅಂದಾಗ ಯಾರೂ ಹೇಳೋದಿಲ್ಲ. ಲಾಭ ಎಲ್ಲಿರೋದೇ ಗೊತ್ತಾ, ನಾನು ಇನ್ನೊಂದೇನೋ ಪ್ರಮೋಟ್ ಮಾಡಿದ್ರೆ ನಂಗೆ ಬರುತ್ತೆ ಅಂತಾರಲ್ಲ, ಅವನೇ ನಿಜವಾದ ಇನ್ಫ್ಲೂಯೆನ್ಸರು.